ಕೊನೆಯದಾಗಿ ಸೊ ಸ್ಟಾರ್ಟಿಂಗ್ ಇಂದ ಎಂಡ್ ಅಂದ್ರೆ ಮುಕ್ಕಾಲ್ ಭಾಗವರೆಗೂ ನಿಮ್ ಜೊತೆ ಜಾಸ್ತಿ ಡ್ರೋನ್ ಪ್ರತಾಪ್ ಅವ್ರು ಇದ್ದಿದ್ದು ಅಂದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ದಿನಗಳು ಬಿಟ್ಟು ಈಗ ಅವರು ಗಿಚ್ಚಿಗಿಲಿಗೆ ಆಯ್ಕೆ ಆಗಿರೋದು ಆಲ್ರೆಡಿ ಅಫಿಷಿಯಲ್ ಅನೌನ್ಸ್ ಆಗಿದೆ. ಸೊ ನೀವು ಸಹ ಇದ್ರಿ ಅನ್ನೋ ಒಂದು ರೂಮರ್ಸ್ ಇದೆ. ಸೊ ಅದ್ರ ಬಗ್ಗೆ ಒಂದು ಕನ್ಫರ್ಮೇಶನ್ ಮಾಡ್ತಾರ ಅನ್ನೋ ಒಂದು ಪ್ರಶ್ನೆ ಎಲ್ಲರಿಗೂ, ಯಾವ ತರ ಕಾಮಿಡಿ ಮಾಡ್ಬೋದು ಅವರು ಅಂತ. ಸರ್ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅವರು, ಯಾಕೆಂದರೆ ಕೆಲವೊಂದು ಎಂಟರ್ಟೈನ್ಮೆಂಟಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ ಸರ್. ಅದ್ರ ಬಗ್ಗೆ ನಾನು ಒಂದು ನಿಖರವಾದಂಥ ಒಂದು ಧೈರ್ಯ ಕೊಡ್ಬೋದು. ಗಿಚ್ಚಿಗಿಲಿಲಿ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ, ಒಳ್ಳೆ ಆ್ಯಕ್ಟ್ರ್ ಅವರು. ಅವರಲ್ಲೂ ಅವರು ಕಾಮಿಡಿ ಸರ್ ಆ್ಯಕ್ಟ್ರೇ ಕಾಮಿಡಿಯನ್ ಸರ್, ಕಾಮಿಡಿಯನ್ನೇ ಆ್ಯಕ್ಟ್ರು. ಸೊ ಏನಂದರೆ ಅವ್ರು ಮಾಡೇ ಮಾಡ್ತಾರೆ. ಆ ಒಂದು ಧೈರ್ಯ ಮತ್ತು ಅವರಲ್ಲಿ ಒಂದು ಏನಾದರೂ ಒಂದು ಮಾಡಿ ಅಭಿನಯಿಸಿ ನಗಿಸ್ಬೇಕು ಅನ್ನೋ ಒಂದು ಸ್ಕಿಲ್ ಇದೆ, ಅದು 100% ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ಮಿಸ್ ಆಯ್ತೈತೆ. ಈ ನಮ್ಮ ಅಣ್ಣನೂ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ. ಇನ್ನೊಂದು ಬೀನ್ ಬ್ಯಾಗ್ನ ಗಿಚ್ಚಿಗಿಲಿಗಿಲ್ಲಿ ಪ್ರಾರಂಭ ಮಾಡ್ಬೋದಾಯಿತು. ಒಂದೇ ಬೀನ್ ಬ್ಯಾಗ್ ಇದ್ದೀನಿ. ಸೊ ಹಂಗಾಗಿ ನಮ್ಮ ಅಣ್ಣನ ಯಾವ್ದಾದ್ರು ಒಂದು ಎಂಟ್ರಿ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀನಿ. ನಿಜ ಪ್ರತಾಪ್ ಮಾಡ್ತಾರೆ ಸರ್, ಆ ಕೆಪಬಿಲಿಟಿ ಇದೆ. ಯಾಕೆಂದರೆ ಅವ್ರಿಗೆ ಆ ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕು, ನಗಿಸ್ಬೇಕು ಅನ್ನೋ ಒಂದು ಉತ್ಸಾಹ ಅವ್ರ ಮನಸ್ಸಲ್ಲಿದೆ. ಖಂಡಿತ ಇಲ್ಲಿಂದ ಅವ್ರು ನಗಿಸ್ತಾರೆ ಸರ್. ನಗಿಸಿಲ್ಲ ಅಂದ್ರೂ ಎಂತೆಂಥ ಶಿಲ್ಪಿಗಳಿದ್ದಾರೆ ಸರ್ ಇಲ್ಲಿ, ಎಲ್ಲ ನೀಟಾಗಿ ಹೇಳ್ಕೊಟ್ಟು ನಗ್ಸೋಂಗೆ ಮಾಡ್ತಾರೆ ಸರ್.